ವಾರ್ತೆಗಳು. ಚಾನೆಲ್ ಕೂರ್ಗ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಟಾಪ್ಕೋ ಜಂಜಮ್ ಗೋಲ್ಡ್, ಡೈಮಂಡ್ಸ್, ಸಿಲ್ವರ್, ಬಿಎಂ ರೋಡ್, ಕುಶಾಲ್ ನಗರ್. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್, ಕಂಜುತಂಡ, ಕುಶಾಲಪ್ಪ ಕ್ಯಾಂಪಸ್, ಮಗ್ಗುಲ, ವಿರಾಜ್ಪೇಟ್. ನಮಸ್ಕಾರ. ಚಾನೆಲ್ ಕೂರ್ಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಭಾಗಮಂಡಲ ತಲಕಾವೇರಿ ವ್ಯಾಪ್ತಿಯಲ್ಲಿ ಮಳೆ ಪ್ರಮಾಣ ಕೊಂಚ ಕಡಿಮೆಯಾಗಿದೆ. ತ್ರಿವೇಣಿ ಸಂಗಮದ ಬಳಿ ರಸ್ತೆಯನ್ನು ಆವರಿಸಿದ್ದ ನದಿ ನೀರಿನ ಮಟ್ಟ ಇಳಿಕೆಯಾಗಿದ್ದು ರಸ್ತೆ ಸಂಚಾರಕ್ಕೆ ಮುಕ್ತವಾಗಿದೆ. ಕಾವೇರಿಯ ಪ್ರವಾಹದಿಂದ ಭಾಗಮಂಡಲ ಜಲಾವೃತಗೊಳ್ಳುವ ಸಾಧ್ಯತೆಗಳಿರುವುದರಿಂದ ಮೋಟಾರ್ ಬೋಟ್ ಹಾಗೂ 10 ಗೃಹರಕ್ಷಕ ದಳದ ಸಿಬ್ಬಂದಿಗಳನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ನಿಯುಕ್ತಿಗೊಳಿಸಲಾಗಿದೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಕೊಂಚ ಕಡಿಮೆಯಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮದ ಬಳಿ ರಸ್ತೆಯನ್ನು ಆವರಿಸಿದ ನದಿ ನೀರಿನ ಮಟ್ಟ ಇಳಿಕೆಯಾಗಿದ್ದು ರಸ್ತೆ ಸಂಚಾರಕ್ಕೆ ಮುಕ್ತವಾಗಿದೆ. ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆಯಾದ ಪರಿಣಾಮ ಕೊಡಗು ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಮಳೆಗಾಲ ಆರಂಭಗೊಂಡು 40 ದಿನಗಳ ನಂತರ ಭಾರೀ ಮಳೆಯಾಗಿ ರಸ್ತೆ ಹಾಗೂ ಸೇತುವೆಗಳು ಜಲಾವೃತಗೊಂಡಿದ್ದವು. ಕಳೆದ 12 ಗಂಟೆಯಿಂದ ಮಳೆಯ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ರಸ್ತೆ ಹಾಗೂ ಸೇತುವೆಗಳು ಜಲಮುಕ್ತವಾಗಿವೆ. ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದ್ದ ಹಿನ್ನೆಲೆ ಅಯ್ಯಂಗೇರಿ ಮತ್ತು ಭಾಗಮಂಡಲ ರಸ್ತೆಯಲ್ಲಿ ಸೋಮವಾರ ಮತ್ತೆ ವಾಹನಗಳ ಸಂಚಾರ ಆರಂಭಗೊಂಡಿದೆ. ಕಾವೇರಿ ನದಿ ಹರಿಯುವ ನಾಪೊಕ್ಲು, ಮೂರ್ನಾಡು, ಸಿದ್ದಾಪುರ ವಿಭಾಗಗಳಲ್ಲೂ ಮಳೆಯ ಪ್ರಮಾಣ ಕಡಿಮೆಯಾಗಿದೆಯಾದರೂ ನದಿ ನೀರಿನ ಮಟ್ಟ ಹೆಚ್ಚೇ ಇದೆ. ಮತ್ತೆ ಮಳೆ ಹೆಚ್ಚಾಗಿ ಕಾವೇರಿಯ ಪ್ರವಾಹದಿಂದ ಭಾಗಮಂಡಲ ಜಲಾವೃತಗೊಳ್ಳುವ ಸಾಧ್ಯತೆಗಳಿರುವುದರಿಂದ ಮೋಟಾರ್ ಬೋಟ್ ವ್ಯವಸ್ಥೆ ಹಾಗೂ 10 ಗೃಹರಕ್ಷಕ ದಳದ ಸಿಬ್ಬಂದಿಗಳನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ನಿಯುಕ್ತಿಗೊಳಿಸಲಾಗಿದೆ. ದಕ್ಷಿಣ ಕೊಡಗಿನ ಭಾಗಗಳಲ್ಲಿ ಮಳೆ ಕಡಿಮೆಯಾಗಿದ್ದರೂ ಲಕ್ಷ್ಮಣತೀರ್ಥ ನದಿ ಅಪಾಯದ ಮಟ್ಟದಲ್ಲೇ ಹರಿಯುತ್ತಿದೆ. ಹರಿಹರದ ಸೇತುವೆ, ಶ್ರೀಮಂಗಲ ಸೇತುವೆ ಮತ್ತು ಮೂರ್ನಾಡು ಬಳಿಯ ಬಲಮುರಿಯ ಹಳೆಯ ಸೇತುವೆ ಜಲಮುಕ್ತವಾಗಿದೆ. ಕಾವೇರಿಯಲ್ಲಿ ಪ್ರವಾಹ ಕಾಣಿಸಿಕೊಂಡು ನೀರಿನ ಮಟ್ಟ ಏರಿಕೆಯಾಗಿದ್ದ ಕಾರಣ ಸಿದ್ದಾಪುರ, ಕರಡಿಗೋಡು, ಗುಹ್ಯ ವ್ಯಾಪ್ತಿಯ ನದಿ ಪಾತ್ರದ ಮನೆಗಳು ಮುಳುಗಡೆಯ ಭೀತಿಗೆ ಒಳಗಾಗಿದ್ದವು. ಇಲ್ಲಿ ವಾಸವಿರುವ 150ಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ಸುರಕ್ಷಿತ ಸ್ಥಳಗಳಿಗೆ ಇಲ್ಲವೇ ಗಂಜಿ ಕೇಂದ್ರಕ್ಕೆ ತೆರಳುವಂತೆ ಕಂದಾಯ ಅಧಿಕಾರಿಗಳು ನೋಟಿಸು ನೀಡಿದರೂ ನಿವಾಸಿಗಳು ಇಲ್ಲಿಯವರೆಗೆ ಸ್ಥಳಾಂತರಗೊಂಡಿಲ್ಲ. ಈ ಭಾಗದಲ್ಲಿ ಭಾನುವಾರ ರಾತ್ರಿ ನಿರಂತರವಾಗಿ ಮಳೆಯಾದ ಕಾರಣ ಕಾವೇರಿ ನದಿ ನೀರಿನ ಮಟ್ಟ ಕುಗ್ಗಿಲ್ಲ. ಕೊಡಗು ಜಿಲ್ಲೆಯ ಇಂದಿನ ಸರಾಸರಿ ಮಳೆ 64.76 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 20.66 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 875.22 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1499.35 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಮಡಿಕೇರಿ ತಾಲೂಕಿನಲ್ಲಿ ಸೋಮವಾರದ ಸರಾಸರಿ ಮಳೆ 105.75 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 30.9 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 1330.65 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 2235.94 ಮಿಲಿಮೀಟರ್ ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಸೋಮವಾರದ ಸರಾಸರಿ ಮಳೆ 50.57 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 10.82 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 756.73 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1067.43 ಮಿಲಿಮೀಟರ್ ಮಳೆಯಾಗಿತ್ತು. ಸೋಮವಾರಪೇಟೆ ತಾಲೂಕಿನಲ್ಲಿ ಸೋಮವಾರದ ಸರಾಸರಿ ಮಳೆ 37.97 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 20.25 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 538.29 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1194.68 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರುವ ಮಳೆಯ ವಿವರ ಇಂತಿದೆ. ನಾಪೊಕ್ಲು 75.2, ಸಂಪಾಜೆ 134.6, ಭಾಗಮಂಡಲ 137.2,
ವಿರಾಜಪೇಟೆ 78, ಹುದಿಕೇರಿ 50.3, ಶ್ರೀಮಂಗಲ 56.2, ಪೊನ್ನಂಪೇಟೆ 53.4, ಅಮ್ಮತ್ತಿ 49.5, ಬಾಳೆಲೆ 16, ಸೋಮರ್ಪೇಟೆ 48.4, ಶನಿವಾರ ಸಂತೆ 18.8, ಶಾಂತಳ್ಳಿ 110.4, ಕೊಡ್ಲಿಪೇಟೆ 17, ಕುಶಾಲನಗರ 10, ಶುಂಠಿಕೊಪ್ಪ 23.2 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಮಡಿಕೇರಿಯಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಅಬ್ಬಿ ಜಲಪಾತ ಧುಮ್ಮಿಕ್ಕುತ್ತಿದೆ. ಇದನ್ನು ವೀಕ್ಷಿಸಲೆಂದು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಈ ನಡುವೆ ಮಳೆಯಿಂದಾಗಿ ಮೈ ಕೊರೆಯುವ ಚಳಿ ಹಾಗೂ ಮಂಜಿನ ವಾತಾವರಣ ಮನೆ ಮಾಡಿದೆ. ಕಳೆದ 2 ದಿನಗಳ ಧಾರಾಕಾರ ಮಳೆಯ ಪರಿಣಾಮ ಮಡಿಕೇರಿ ನಗರದಲ್ಲೂ ಭಾರೀ ಮಳೆ ಸುರಿಯುತ್ತಿದೆ. ಮಡಿಕೇರಿ ನಗರದಲ್ಲಿ ಭಾರೀ ಮಳೆಯೊಂದಿಗೆ ಮೈ ಕೊರೆಯುವ ಚಳಿ ಹಾಗೂ ಮಂಜಿನ ವಾತಾವರಣ ಮನೆ ಮಾಡಿದೆ. ಪ್ರಕೃತಿಯ ಈ ಆಹ್ಲಾದಕರ ವಾತಾವರಣವನ್ನು ಸವಿಯಲೆಂದು ಮಂಜಿನ ನಗರಕ್ಕೆ ಆಗಮಿಸುತ್ತಿರುವ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚೇ ಇದೆ. ಮಡಿಕೇರಿ ಸಮೀಪದ ಅಬ್ಬಿ ಜಲಪಾತ ನಿರಂತರ ಮಳೆಯಿಂದ ಧುಮ್ಮಿಕ್ಕಿ ಹರಿಯುತ್ತಿದ್ದು, ಇದನ್ನು ವೀಕ್ಷಿಸಲೆಂದು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಉಗಮಸ್ಥಾನ ತಲಕಾವೇರಿಗೆ ತೆರಳುವ ರಸ್ತೆಗೆ ಶುಕ್ರವಾರ ಸಂಜೆ ವ್ಯೂ ಪಾಯಿಂಟ್ ಬಳಿ ಭಾರೀ ಗಾತ್ರದ ಬಂಡೆಗಳು ಉರುಳಿ ಬಿದ್ದಿದ್ದವು. ಅದನ್ನು ಈಗ ತೆರವುಗೊಳಿಸಲಾಗಿದೆಯಾದರೂ ಮುಂಜಾಗ್ರತಾ ಕ್ರಮವಾಗಿ 15 ದಿನಗಳವರೆಗೆ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆ ಭಾಗಮಂಡಲ ತ್ರಿವೇಣಿ ಸಂಗಮ ಹಾಗೂ ಭಾಗಮಂಡಲ ತಲಕಾವೇರಿ ಮಾರ್ಗದ ರಸ್ತೆ ಬದಿ ಬಂಡೆ ಕುಸಿತ ಪ್ರದೇಶಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎಸ್ಎನ್ ರಾಜರಾವ್, ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಅನುಚೇತ್, ಉಪವಿಭಾಗಾಧಿಕಾರಿ ಅಭಿರಾಮ್ ಜಿ ಶಂಕರ್ ಮತ್ತಿತರರು ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಅವರು, ಜಿಲ್ಲೆಯ ಬ್ರಹ್ಮಗಿರಿ, ಪುಷ್ಪಗಿರಿ ಪ್ರದೇಶಗಳಲ್ಲಿ ಮತ್ತಿತರ ಭಾಗಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು, ಬ್ರಹ್ಮಗಿರಿ ಪ್ರದೇಶದ ಭಾಗಮಂಡಲ ತಲಕಾವೇರಿ ವ್ಯೂ ಪಾಯಿಂಟ್ ಬಳಿ ಧಾರಾಕಾರ ಮಳೆಗೆ ಬಂಡೆ ಕುಸಿತಿದ್ದು, ಮುನ್ನೆಚ್ಚರಿಕೆಯಾಗಿ ಇನ್ನು 15-20 ದಿನದವರೆಗೆ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗುವುದು. ಆದರೆ ಇಲ್ಲಿನ ಸ್ಥಳೀಯರಿಗೆ ಓಡಾಡಲು ಅನುಕೂಲ ಮಾಡಿಕೊಡಲಾಗುವುದು ಎಂದು ಜಿಲ್ಲಾಧಿಕಾರಿ ಅವರು ತಿಳಿಸಿದರು. ಭಾಗಮಂಡಲ ತಲಕಾವೇರಿ ರಸ್ತೆ ಮಾರ್ಗದ ಬಂಡೆಗಳನ್ನು ಗಮನಿಸಿದರೆ ಅಪಾಯದ ಮುನ್ಸೂಚನೆ ಇದ್ದು, ಈ ಬಗ್ಗೆ ಲೋಕೋಪಯೋಗಿ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಂಡೆಗಳ ಸುರಕ್ಷತೆಗೆ ಸಂಬಂಧಿಸಿದಂತೆ ತಕ್ಷಣವೇ ವರದಿ ನೀಡಲು ಜಿಲ್ಲಾಧಿಕಾರಿ ಅವರು ಇದೇ ಸಂದರ್ಭದಲ್ಲಿ ಸೂಚನೆ ನೀಡಿದರು. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಸ್ಥಳೀಯ ಜನರ ಅನುಕೂಲಕ್ಕಾಗಿ ದೋಣಿ ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ಗೃಹರಕ್ಷಕ ದಳದ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಸ್ಥಳೀಯರು ಹೊರತುಪಡಿಸಿ ಪ್ರವಾಸಿಗರಿಗೆ ದೋಣಿ ಮತ್ತಿತರ ವ್ಯವಸ್ಥೆ ಇರುವುದಿಲ್ಲ ಎಂದು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿರುವುದರಿಂದ ಮೊಣ್ಣಂಗೇರಿ ಸೇರಿದಂತೆ ಅಲ್ಲಲ್ಲಿ ಬರೆ ಕುಸಿತ ಉಂಟಾಗಿದೆ. ನಾಗರಿಕರು ಮಳೆ ಸಂದರ್ಭದಲ್ಲಿ ಸುರಕ್ಷತೆ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಜಿಲ್ಲಾಡಳಿತ ತಕ್ಷಣವೇ ಸ್ಪಂದಿಸಲಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ವಿಪತ್ತು ನಿರ್ವಹಣೆ ಮತ್ತಿತರ ಕಾಮಗಾರಿಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯಿತಿಯಿಂದ ಪರವಾನಗಿ ಪಡೆದು ಕಾಮಗಾರಿ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಹೇಳಿದರು. ಇದಕ್ಕೂ ಮೊದಲು ಭಾಗಮಂಡಲ ತ್ರಿವೇಣಿ ಸಂಗಮ ಮಳೆ ವೀಕ್ಷಣೆ ಮಾಡಿದ ಜಿಲ್ಲಾಧಿಕಾರಿ ಅವರು, ಭಾಗಮಂಡಲ ತ್ರಿವೇಣಿ ಸಂಗಮದ ಬಳಿ ವಾಹನ ತೊಳೆಯುವುದು ಮತ್ತಿತರ ಕಾರ್ಯವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಈ ಬಗ್ಗೆ ಕ್ರಮ ವಹಿಸುವಂತೆ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ನಿರ್ದೇಶನ ನೀಡಿದರು.
ಜಿಲ್ಲೆಯಲ್ಲಿ ಭಾಗಮಂಡಲ, ತಲಕಾವೇರಿ, ಶಾಂತಳ್ಳಿ, ಶ್ರೀಮಂಗಲ ಮತ್ತಿತರ ಕಡೆಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಕೆಲವು ಕಡೆ ಮಳೆ ಅಷ್ಟಾಗಿ ಇರುವುದಿಲ್ಲ. ಆದ್ದರಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಜೊತೆ ನಿರಂತರ ಸಂಪರ್ಕ ಹೊಂದಿ ಹೋಬಳಿ ಮಟ್ಟದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವಂತಾಗಲು ಸೋಮವಾರ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಅವರು ತಿಳಿಸಿದರು. ಸ್ಲೈಡ್ ಆಗಿಬಿಟ್ಟು ಇಲ್ಲಿ ಕೆಳಗಡೆ ಬಿದ್ದು ದೇ ಕ್ಯಾನ್ ಬಿ ಡೇಂಜರಸ್ ಫಾರ್ ದ ಟ್ರಾವೆಲರ್ಸ್ ಹಿಯರ್. ಸೊ ವಿ ಹ್ಯಾವ್ ಟೇಕನ್ ಅ ಡಿಸಿಷನ್ ದ ಸ್ಪಾಟ್ ದಟ್ ವಿ ವಿಲ್ ಸ್ಟಾಪ್ ದ ಟ್ರಾಫಿಕ್ ಆನ್ ದಿಸ್ ರೋಡ್ ಫಾರ್ 15-20 ಡೇಸ್. ಇದರಲ್ಲಿ ತಲಕಾವೇರಿ ಹೋಗುವ ದಾರಿಗೆ ನಾವು ಪ್ರಯಾಣ ನಿಲ್ಲಿಸ್ತೀನಿ, ಅಂದರೆ ಟ್ರಾಫಿಕ್ ನಿಲ್ಲಿಸ್ತೀವಿ. ಆ್ಯಂಡ್ ಓನ್ಲಿ ಅಲೌವಿಂಗ್ ಟು ದ ಪೀಪಲ್ ಹೂ ಆರ್ ಲಿವಿಂಗ್ ಆನ್ ಟಾಪ್, ಅಂದರೆ ಮೇಲ್ಗಡೆ ಕೆಲವು ಫ್ಯಾಮಿಲೀಸ್ ಇರ್ತಾರೆ, ಅವ್ರಿಗೆ ಕೆಳಗಡೆ ಬರೋಕ್ಕೆ ಅಂದರೆ ಎಲ್ಲ ಅವ್ರಿಗೆ ಯಾವ ಥರ ಅವ್ರಿಗೆ ಅನುಕೂಲ ಅಂದರೆ ಮಾಡ್ಬೋದು. ಸೊ ದಟ್ ದೇ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್ ಟು ದೆಮ್. ಮಧ್ಯದಲ್ಲಿ ನಾವು ವಿ ಆರ್ ಡೈರೆಕ್ಟಿಂಗ್ PWD ಆ್ಯಂಡ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆ್ಯಂಡ್ ನಮ್ಮ ಅದರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಟು ಡೀಟೇಲ್ಡ್ ಆಗಿ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಇಫ್ ದೇ ಸೇ ಎಸ್, ಅಂದರೆ ಮಳೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋದ ಮೇಲೆ ಮಾತ್ರ ವಿ ವಿಲ್ ಬಿ ಅಲೌವಿಂಗ್ ದ ಟ್ರಾಫಿಕ್ ಹಿಯರ್. ಅದು ಇಲ್ಲದಿದ್ದರೆ ವಿ ವಿಲ್ ಬಿ ಇಮಿಡಿಯೇಟ್ ಆಗಿ ಫ್ರಮ್ ರೈಟ್ ನಾವು ವಿಲ್ ಬಿ ದ ಸ್ಟಾಪಿಂಗ್ ಟ್ರಾಫಿಕ್ ಬಿಕಾಸ್ ಸಮಥಿಂಗ್ ಡೇಂಜರಸ್ ಮೈಟ್ ಹ್ಯಾಪನ್. ಸೆಕೆಂಡ್ ಥಿಂಗ್ ಈಸ್, ನಿನ್ನೆ ನಮಗೆ ಒಂದು ಕಂಪ್ಲೇಂಟ್ ಕೂಡ ಬಂದಿತ್ತು ಅಂದರೆ ವಿ ಹ್ಯಾಡ್ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್ ಫಾರ್ ಬೋಟ್ಸ್ ಆ್ಯಂಡ್ ಮತ್ತು ದೋಣಿ ಮತ್ತು ಎಲ್ಲ ಹೋಮ್ ಗಾರ್ಡ್ಸ್, ಲೈಫ್ ಗಾರ್ಡ್ಸ್ ಎಲ್ಲರೂ ಇದ್ದಾರೆ. ಕೆಲವು ಜನ ನಮಗೆ ಕಂಪ್ಲೇಂಟ್ ಮಾಡಿದರು ಕಿ ರದರ್ ದ್ಯಾನ್ ಟೇಕಿಂಗ್ ಕೇರ್ ಆಫ್ ದ ಲೋಕಲ್ ಪೀಪಲ್ ಇಟ್ ಹ್ಯಾಸ್ ಬಿನ್ ಯೂಸ್ ಫಾರ್ ಟೂರಿಸಮ್ ಪರ್ಪಸಸ್. ಆ ಥರ ಆಗಬಾರ್ದು, ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಗಾಟ್ ಅನ್ ಕಂಪ್ಲೇಂಟ್ ದಟ್ ಸಮ್ ಆಫ್ ಅವರ್ ಅಫಿಷಿಯಲ್ಸ್ ಹ್ಯಾವ್ ನಾಟ್ ಬಿನ್ ರಿಪೋರ್ಟಿಂಗ್ ಆನ್ ಟೈಮ್. ಅವರು ಎಲ್ಲರಿಗೂ ನಾವು ಸ್ಟ್ರಿಕ್ಟ್ ಆಗಿ ಇವತ್ತು ಡೈರೆಕ್ಷನ್ ಕೊಟ್ಟಿದ್ದೀವಿ. ಯಾಕೆಂದರೆ ಯಾರ್ಯಾರು ಈ ಮಳೆಗಾಲದಲ್ಲಿ ಪೂರ್ತಿ ಡಿಸ್ಟ್ರಿಕ್ಟ್ನಲ್ಲಿ, ಯಾಕೆಂದರೆ ನಾವೀಗ ಮೊಣ್ಣಂಗೇರಿ ಹತ್ತಿರ ಮ್ಯಾಂಗ್ಳೂರು ರೋಡ್ನಲ್ಲಿ ಸ್ವಲ್ಪ ಜಾರ್ತಾ ಇದೆ, ಅದು ಅವ್ರಿಗೆ ಹೇಳಿದ್ದೀವಿ ದಟ್ ಪೀಪಲ್ ಹ್ಯಾವ್ ಟು ಕೀಪ್ ಅ ಕ್ಲೋಸ್ ವಾಚ್. ಇವತ್ತು ಬೆಳಗ್ಗೆ ಮೀಟಿಂಗ್ನಲ್ಲಿ ವಿ ಹ್ಯಾವ್ ಡಿಸೈಡೆಡ್ ದಟ್ ಅವರ್ ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್, ಪೊಲೀಸ್ ಕಂಟ್ರೋಲ್ ರೂಮ್ ಆರ್ ಆಲ್ವೇಸ್ ಆ್ಯಕ್ಟಿವ್, 24 ಗಂಟೆ ಮಾಡ್ತಾ ಇರುತ್ತೆ. ಯಾವುದು ಕಡೆಯಿಂದ ಏನೂ ಪ್ರಾಬ್ಲಮ್ ಇದ್ದರೆ, ಯಾವುದು ಕಡೆ ಯಾರೋ ಒಬ್ಬರು ಸಿಕ್ಕಾಕೊಂಡಿದ್ರೆ ಅಥವಾ ಯಾವುದು ಕಡೆ ಭೂಮಿ ಕುಸಿದೋಗಿದ್ರೆ ಅಥವಾ ಏನೂ ಸಮಸ್ಯೆ ಆಗಿದ್ರೆ ತಕ್ಷಣ ನಮ್ಮ ಗಮನಕ್ಕೆ ಬರಬೇಕು. ಮತ್ತು ದ ಅಫಿಷಿಯಲ್ಸ್ ಆರ್ ಆಲ್ವೇಸ್ ಸೆಟ್ ಟು ಬಿ ಹೈ ಅಲರ್ಟ್. ಆ್ಯಂಡ್ ನಾಲ್ಕನೇ ಆಗಿ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ ನಾವು ಒಂದು ತಾತ್ಕಾಲಿಕವಾಗಿ ಆದೇಶ ಪಾಸ್ ಮಾಡೋಕ್ಕೆ ನಾವೆಲ್ಲರೂ ಯೋಚಿಸ್ತಾ ಇದ್ದೀವಿ. ಯಾಕೆಂದರೆ ಈ ಟೈಮ್ನಲ್ಲಿ 2-3 ತಿಂಗಳು ಮಳೆಗಾಲದಲ್ಲಿ ಯಾರೊಬ್ಬರು ಅವರು ಮನೆ ಅಕ್ಕಪಕ್ಕ ಏನು ಕೆಲಸ ಮಾಡೋಕ್ಕಿದ್ರೆ, ಅಂದರೆ ವೆದರ್ ದೇ ಆರ್ ಟ್ರೈಂಗ್ ಟು ಯೂಸ್ ಎನಿ JCB ಆರ್ ಸಮಥಿಂಗ್, ದೇ ಹ್ಯಾವ್ ಟು ಟೇಕ್ ಅ ಪರ್ಮಿಷನ್ ಫ್ರಮ್ ಲೋಕಲ್ ಅಥಾರಿಟಿ, ಪಂಚಾಯತ್ ಆಗಲಿ, ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಆಗಲಿ ಆರ್ ಸಂಬಂಧಪಟ್ಟ ಬೇರೆ ಡಿಪಾರ್ಟ್ಮೆಂಟ್ಸ್ ಆಗಲಿ, ದೇ ಹ್ಯಾವ್ ಟು ಟೇಕ್ ಅ ಪರ್ಮಿಷನ್. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಮೊಣ್ಣಂಗೇರಿ ಹತ್ತಿರ ಇದು ನಿನ್ನೆ ಈ ಥರ ಆಗಿದೆ. ಯಾಕೆಂದರೆ ಯಾರೊಬ್ಬರು JCB ತಂದುಬಿಟ್ಟು ಏನು ಕೆಲಸ ಮಾಡ್ತಿದ್ರು, ಅದಕ್ಕೋಸ್ಕರ ಭೂಮಿ ಕುಸಿದೋಯ್ತು ಆ್ಯಂಡ್ ಸಮಥಿಂಗ್ ಹ್ಯಾಸ್ ಸ್ಟಾರ್ಟೆಡ್. ನಾವೀಗ ಸ್ಪಾಟ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಿದ್ರೆ ಬಿಕಾಸ್ ಯಾವುದೋ ಒಂದು ಈ ಥರ ಪ್ರಾಬ್ಲಮ್ ಆಗಿದ್ರೆ ಎಲ್ಲರಿಗೂ ತಾಪತ್ರೆ ಬರುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ಟೇಕ್ ಎಫೆಕ್ಟಿವ್ ಸ್ಟೆಪ್ಸ್. ಆ್ಯಂಡ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ SN ರಾಜಾರಾವ್ ಅವರು ಮಾತನಾಡಿ, ಪ್ರತಿ ವರ್ಷ ಮುಂಗಾರು ಸಂದರ್ಭದಲ್ಲಿ ಭಾಗಮಂಡಲದಲ್ಲಿ ಪ್ರವಾಹ ಉಂಟಾಗುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಇಲ್ಲಿನ ಜನಜೀವನ ವ್ಯತ್ಯಯವಾಗುತ್ತದೆ. ಆದ್ದರಿಂದ ಭಾಗಮಂಡಲದಲ್ಲಿ ಮೇಲು ಸೇತುವೆ ನಿರ್ಮಾಣ ಮಾಡುವಂತಾಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಅವರ ಮೂಲಕ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಉತ್ತಮ ಮಳೆಯಾಗುತ್ತಿದೆ. ತಲಕಾವೇರಿ, ಭಾಗಮಂಡಲ, ಶಾಂತಳ್ಳಿ, ದಕ್ಷಿಣ ಕೊಡಗಿನ ಶ್ರೀಮಂಗಲ, ಕುಟ್ಟ, ಲಕ್ಷ್ಮಣತೀರ್ಥ ಮತ್ತಿತರ ಭಾಗಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಇಂತಹ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಲಾಗುವುದು ಎಂದು ತಿಳಿಸಿದರು. ಭಾಗಮಂಡಲ ತಲಕಾವೇರಿ ರಸ್ತೆ ಮಾರ್ಗದಲ್ಲಿ ಬಂಡೆಗಳು ಕುಸಿಯುತ್ತಿದ್ದು, ಈ ಬಗ್ಗೆ ಸ್ಥಳೀಯರಿಗೆ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಧಿಕಾರಿಗಳು ಮುತುವರ್ಜಿ ವಹಿಸಬೇಕು ಎಂದು ಮನವಿ ಮಾಡಿದರು. ಈಗಾಗಲೇ ಶಾಸಕರಾದ KG ಬೋಪಯ್ಯ ಅವರು ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದಾರೆ. ಇಲ್ಲಿನ ಸ್ಥಳೀಯರಿಗೆ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ಇನ್ನಷ್ಟು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಅವರು ತಿಳಿಸಿದರು. ಜೀವ ಉಳಿದಂತಾಗಿದೆ. ಈಗಾಗಲೇ ಇಲ್ಲಿ ತಿರುಗಲಿಕ್ಕೆ ಭಾರಿ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಒಂದು ತಿಂಗಳು ನಾವು ಕೆಲಸ ಇದು ರಸ್ತೆ ತಿರುಗಲಿಕ್ಕೆ ವಾಹನಗಳನ್ನ ಸ್ಥಗಿತಗೊಳಿಸ್ತೀವಿ ಅಂದಿದ್ರೆ ಭಾರಿ ಒಳ್ಳೆ ಕೆಲಸ. ಯಾಕೆಂದರೆ ಒಂದು ಪ್ರಾಣ ಹಾನಿ ಆಗೋದು ಭಾರಿ, ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿಲ್ಲಿಸಿದ್ರೆ ಆ ರೋಡು ಏನೇನೋ ಕಲ್ಲು ಜರ್ತಕ್ಕಂಥದ್ದು ಅದನ್ನೆಲ್ಲ ವೈಡ್ನಿಂಗ್ ಮಾಡಿ ಆ ಕಲ್ಲುಗಳನ್ನೆಲ್ಲ ತೆಗೆದು ಸೈಡ್ಗೆ ಹಾಕಿದರೆ ಭಾರಿ ಒಳ್ಳೆಯದು. ಮತ್ತು ಇನ್ನು ಜಿಲ್ಲೆಯಾದ್ಯಂತ ಎಲ್ಲ ಮಳೆಯಲ್ಲಿ ಏನೆಲ್ಲ ಹಾನಿಯಾಗಿದೆ ಕೆಲವು ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ನಾವು ಈಗ ಅಧ್ಯಕ್ಷರಾಗಿ ನಾನು ಹೋಗಬೇಕಾಗ್ತದೆ. ಆದರೆ ನಾಳೆ ಗ್ರಾಮ ಸಭೆ ಇರೋದ್ರಿಂದ ಕೆಲವು ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಬಿಟ್ಟು ಇನ್ನು ಬುಧವಾರ ಗುರುವಾರದಿಂದ ಆ ಕಡೆಗೆ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಮನೆಗಳ ಅಧಿಕಾರಿಗಳನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಈಗ ಕುಟ್ಟ ಸೈಡೇ ಇರ್ಬೋದು, ಈ ಕಡೆ ಇಲ್ಲಿ ಗಾಳಿಬೀಡು ಸೈಡೇ ಇರ್ಬೋದು, ಅಥವಾ ಕರ್ಕೆ ಸೈಡೇ ಇರ್ಬೋದು, ಯಾವುದೇ ಸೈಡ್ ಸೋಮಾರ್ಪೇಟೆ ಇರ್ಬೋದು, ಕೊಡ್ಲಿಪೇಟೆ ಯಾವುದೇ ಇರಲಿ, ಮಾಲಂಬಿ ಸೈಡ್ ಇರ್ಬೋದು, ಈ ಕಡೆ ಎಲ್ಲ
ಏನೇನು ಪ್ರಾಬ್ಲಮ್ ಇದ್ರೂ ಅಲ್ಲಲ್ಲಿ ಆ ಲೋಕಲ್ ಲೀಡರ್ಸ್ ಯಾರಿದ್ದಾರೆ ನಮಗೆ ಅಧಿಕಾರಿಗಳಿಗೂ ಮತ್ತು ನಮ್ಮಗಳಿಗೆ ಸಂಬಂಧಪಟ್ಟ MLAಗಳಿಗೆ ಗಮನಕ್ಕೆ ತಂದರೆ ಕೆಲಸವನ್ನು ಚುರುಕು ಮಾಡಿ ಅದೇನೇನು ಹಾನಿ ಆಗ್ತಕ್ಕಂಥ ತಪ್ಪಿಸ್ಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಈಗಾಗಲೇ ಇವರಿಗೆ ಜನರಿಗೆ ಲೋಕಲ್ ಜನರಿಗೆ ದಾಟಲಿಕ್ಕೆ ಬೋಟು ಮತ್ತು ಇದನ್ನೆಲ್ಲ ಸಾಹೇಬ್ರು ಬನ್ನಿ ಸರಿ ಆಯ್ತು. ಈಗ ಕನ್ನಿಕೆ ಮತ್ತು ಕಾವೇರಿ ಕೂಡ್ತಕ್ಕಂಥ ಅಲ್ಲಿ ಏನು ಸಂಗಮ ಇದೆ, ಜನರಿಗೆ ಭಾರಿ ತಿರುಗಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಫ್ಲೈಓವರ್ ಮಾಡಿದರೆ ಅದು ಭಾರಿ ಒಳ್ಳೆಯದು. ಬಂದಂಥ ಅಧಿಕಾರಿಗಳು ಹೇಳಿ ಅಥವಾ ರಾಜಕಾರಣಿಗಳು ಹೇಳಿ ಕೆಲವು ಇದಾಗಿದೆ. ಈಗ ದಯವಿಟ್ಟು ಜಿಲ್ಲಾಧಿಕಾರಿಗಳು ಅದೊಂದು ಮನವಿಯನ್ನು ಅಥವಾ ಸರ್ಕಾರಕ್ಕೆ ಒಂದು ಬರದಲ್ಲಿ ಕಳಿಸಿದರೆ ಅಲ್ಲಿ ನಮ್ಮ ಸಂಬಂಧಪಟ್ಟ MLA ಇರ್ಬೋದು, ಮುಖ್ಯಮಂತ್ರಿಯೋ ಉಸ್ತುವಾರಿ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸಿ ಮಾಡಲಿಕ್ಕೆ ಅವಕಾಶ, ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ MN ಅನುಚೇತ್ ಅವರು ಮಾತನಾಡಿ, ಮುಂಗಾರು ಮಳೆ ಚುರುಕುಗೊಂಡಿದ್ದು ಅಲ್ಲಲ್ಲಿ ಬಂಡೆ ಕುಸಿತ ಉಂಟಾಗುತ್ತಿದೆ. ಆ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಲ್ಲಿ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗುವುದು ಎಂದರು. ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ತೊಂದರೆಗೆ ಒಳಗಾಗಬಾರದು. ಆ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು. ಸಮಸ್ಯೆ ಇದ್ದಲ್ಲಿ ಪೊಲೀಸ್ ಇಲಾಖೆಯ ಉಚಿತ ದೂರವಾಣಿ 100ಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಅವರು ತಿಳಿಸಿದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಹೆಚ್ಚಿನ ಮಳೆ ಪ್ರವಾಹದಿಂದ ಈ ಮಣ್ಣು ಕುಸಿತು ರೋಡ್ ಬ್ಲಾಕ್ ಆಗಿತ್ತು. ಅದಾಗಲಿ ಈಗ ತೆರವುಗೊಳಿಸಿದ್ದೀವಿ. ಬಟ್ ಆದರೂ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಜರ ಸಂಭವ ಇದೆ. ಆದ್ದರಿಂದ ಅದು ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬರೋ ತನಕ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಆದೇಶ ತೊಗೊಂಡ್ವಿ. ಅದಲ್ಲದೆ ನಮ್ಮ ಮಡಿಕೇರಿಯಿಂದ ಮಂಗಳೂರು ಹೋಗೋ ರಸ್ತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಗಂಟೆಗೆ ಒಂದ್ಸರಿ ಹೋಗಿ ಇನ್ಸ್ಪೆಕ್ಷನ್ ಮಾಡೋ ಕಾರ್ಯಕ್ರಮದಲ್ಲಿ ನಾವೊಂದು ವಾರದಿಂದ ಹಮ್ಮಿಕೊಂಡಿದ್ದೀವಿ. ಮತ್ತು ನನ್ನಲ್ಲಿ ಜನರಿಗೆ ಒಂದು ವಿನಂತಿ ಇದೆ, ಎಲ್ಲೇ ಗೊತ್ತಾದಲ್ಲಿ ನಿಮಗೆ ಯಾರ ಸಂಭವ ಇದೆ ಅಥವಾ ಏನಾದ್ರು ಯಾರು ಸಿಗಾಕೊಂಡಿದ್ರೆ 100ಗೆ ಫೋನ್ ಮಾಡಿ ನಮ್ಗೆ ತಿಳಿಸಿ. ಶೀಘ್ರದಲ್ಲಿ ನಮ್ಗೆ 24 ಗಂಟೆ ಒಂದು ಕಂಟ್ರೋಲ್ ರೂಮ್ ಆಪರೇಟ್ ಆಗ್ತದೆ. ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಎಂಜಿನಿಯರ್ ಪುರುಷೋತ್ತಮ ಅವರು ಭಾಗಮಂಡಲ ತಲಕಾವೇರಿ ಮಾರ್ಗ ಮಧ್ಯೆ ಕುಸಿದಿದ್ದ ಬಂಡೆಗಳನ್ನು ತೆರವುಗೊಳಿಸಲಾಗಿದೆ. ಬಂಡೆಗಳ ಸುಸ್ಥಿತಿ ಮತ್ತು ಅಪಾಯದ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ವರದಿ ನೀಡಲಾಗುವುದು ಎಂದು ತಿಳಿಸಿದರು. ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸತ್ಯನಾರಾಯಣ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಯ್ಕೋಡ್, ಕಿರಿಯ ಅಭಿಯಂತರರಾದ ಸುರೇಶ್, ಗಿರೀಶ್, ಸೋಮಶೇಖರ, ಭಾಗಮಂಡಲ ತಲಕಾವೇರಿ ಭಾಗದ ಪ್ರಮುಖರಾದ ಪದ್ಮಯ್ಯ, ಆಮೆ ಬಾಲಕೃಷ್ಣ, ಆಚಿರ ಚಂಗಪ್ಪ, ನಾರಾಯಣರಾವ್, ಮನೋಜ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಮಡಿಕೇರಿ ಕೋಟೆಯ ಜಿಲ್ಲಾ ಪಂಚಾಯತ್ ಸಭಾಂಗಣದ ಮೇಲ್ಭಾಗದ ಹೆಂಚುಗಳು ಕಳೆದ ವರ್ಷದ ಭಾರೀ ಮಳೆಗೆ ಬಿದ್ದ ಪರಿಣಾಮ ಕೆಳಭಾಗದಲ್ಲಿ ತಗಡಿನ ಶೀಟುಗಳನ್ನು ಅಳವಡಿಸಲಾಗಿತ್ತು. ಆದರೆ ಸೋಮವಾರ ಬೀಸಿದ ಗಾಳಿ ಮಳೆಗೆ ಶೀಟುಗಳೆಲ್ಲ ಕಳಚಿ ಕೆಳಗೆ ಬಿದ್ದಿರುವ ಘಟನೆ ನಡೆದಿದೆ. ಮಡಿಕೇರಿಯ ಕೋಟೆ ಆವರಣದಲ್ಲಿರುವ ಜಿಲ್ಲಾ ಪಂಚಾಯತ್ ಸಭಾಂಗಣದ ಮೇಲ್ಭಾಗದ ಹೆಂಚುಗಳು ಕಳೆದ ವರ್ಷ ಸುರಿದ ಅಧಿಕ ಮಳೆಗೆ ಜಾರಿ ಬಿದ್ದ ಪರಿಣಾಮ ತಾತ್ಕಾಲಿಕವಾಗಿ ಅಲ್ಲಿಗೆ ಶೀಟುಗಳನ್ನು ಅಳವಡಿಸಲಾಗಿತ್ತು. ಈ ಮೊದಲು ಚಾನಲ್ ಕೂರ್ಗ್ ಈ ಬಗ್ಗೆ ವರದಿ ಮಾಡಿತ್ತು. ಆದರೂ ಎಚ್ಚೆತ್ತುಕೊಳ್ಳದ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರಿತು. ಆದರೆ ಸೋಮವಾರ ಬೀಸಿದ ಗಾಳಿ ಮಳೆಗೆ ಶೀಟುಗಳು ಕಳಚಿ ಕೆಳಗೆ ಬಿದ್ದಿರುವ ಘಟನೆ ನಡೆದಿದೆ. ನೂತನ ಕಟ್ಟಡಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ನಾನಾ ಇಲಾಖೆಗಳು ಸ್ಥಳಾಂತರವಾದ ನಂತರ ಹಳೆಯ ಕಚೇರಿಗಳು ಭಾರತೀಯ ಪುರಾತತ್ವದ ಇಲಾಖೆಯ ವಸ್ತು ಸಂಗ್ರಹಾಲಯವಾಗಿ ಮಾರ್ಪಡುವ ಕಾರಣ ಕೋಟೆ ಅರಮನೆಯನ್ನು ಮಡಿಕೇರಿಯ ಭಾರೀ ಮಳೆಗೆ ಸಂರಕ್ಷಿಸಬೇಕಾದ ಅವಶ್ಯಕತೆ ಇದೆ. ಹೆಂಚು ಶೀಟುಗಳು ಏನೂ ಇಲ್ಲದ ಕಾರಣ ಮಳೆ ನೀರು ಒಳಗೆ ನುಗ್ಗಿ ಸರಕಾರದ ಆಸ್ತಿಗಳು ನಷ್ಟವಾಗುವ ಸಂಭವವಿದೆ. ನಮ್ಮ ಹಳೆಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಪುರಾತನ ಆಸ್ತಿಯನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿ ಎಲ್ಲರದೂ ಆಗಿದೆ. ಜಿಲ್ಲಾಡಳಿತ ಈ ಬಗ್ಗೆ ನಿಗಾ ವಹಿಸಿ ಕಾರ್ಯಪ್ರವೃತ್ತರಾಗಬೇಕು ಎಂಬುದು ನಾಗರಿಕರ ಅಭಿಪ್ರಾಯವಾಗಿದೆ. ಇದೀಗ ಸಣ್ಣ ವಿರಾಮದ ನಂತರ ಚಾನಲ್ ಕೂರ್ಗ್ ವಾರ್ತಾ ಪ್ರಸಾರ ಮುಂದುವರಿಯುವುದು. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು,
ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. ಟಾಪ್ಕೋ ಜಂಜಮ್ ಗೋಲ್ಡ್, ಡೈಮಂಡ್ಸ್, ಸಿಲ್ವರ್, BM ರೋಡ್, ಕುಶಾಲ್ನಗರ್. Institute of Dental Science, Kanjitanda Kushalappa Campus, Magula, Virajpet. Contact 08274256479, 08274260196. ದಂತ ವೈದ್ಯಕೀಯ ಪರಿಷತ್ ಹಾಗೂ ಕೇಂದ್ರ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ನವದೆಹಲಿ ಇವರಿಂದ ಮಾನ್ಯತೆ ಪಡೆದಿರುವ ರಾಜ್ಯದ ಏಕೈಕ ಉತ್ತಮ ವೈದ್ಯಕೀಯ ಕಾಲೇಜು ಕೊಡಗು ದಂತ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ. ನವದೆಹಲಿ ಇವರಿಂದ ಮಾನ್ಯತೆ ಪಡೆದಿರುವ ರಾಜ್ಯದ ಏಕೈಕ ಉತ್ತಮ ವೈದ್ಯಕೀಯ ಕಾಲೇಜು ಕೊಡಗು ದಂತ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ. ಇಲ್ಲಿ ಎಲ್ಲಾ ನಮೂನೆಯ ದಂತ ರೋಗಗಳ ತಪಾಸಣೆ ಹಾಗೂ ಉತ್ತಮ ಚಿಕಿತ್ಸೆ ನೀಡಲಾಗುವುದು. ವಿದೇಶಿ ಮಾದರಿಯ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವ ಶಸ್ತ್ರಚಿಕಿತ್ಸಾ ಉಪಕರಣಗಳು, ದೇಹವನ್ನು ಸಂಪೂರ್ಣ ತಪಾಸಣೆ ಮಾಡಬಲ್ಲ ಆಧುನಿಕ ಕ್ಷಕಿರಣ, ಸ್ನಾತಕೋತ್ತರ ಪದವಿ ಪಡೆದಿರುವ ನುರಿತ ವೈದ್ಯರು ದಂತಶುಚಿಗೊಳಿಸುವುದು ಹಾಗೂ ಮಕ್ಕಳಿಗೆ ದಂತ ಚಿಕಿತ್ಸೆಯನ್ನು ನೀಡಲಾಗುವುದು. ನುರಿತ ವೈದ್ಯರಿಂದ ಕೀಳು ತುಟಿ ವಕ್ರದಂತ ಶಸ್ತ್ರಚಿಕಿತ್ಸೆಯನ್ನು ಸುಸಜ್ಜಿತವಾಗಿ ನಡೆಸಲಾಗುವುದು. ತುರ್ತು ಚಿಕಿತ್ಸೆಯು ದಿನದ 24 ಗಂಟೆಯೂ ಲಭ್ಯ. ಚಿಕಿತ್ಸಾ ಸಮಯ ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆಯವರೆಗೆ. ಚಿಕಿತ್ಸಾ ಸಮಯ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್, ಕಂಜುತಂಡ ಕುಶಾಲಪ್ಪ ಕ್ಯಾಂಪಸ್, ಮಗ್ಗುಲ, ವಿರಾಜ್ಪೇಟ್. ಹೇ ನಿಲ್ಲು ಆಹಾ, ಹೊಸ ಟ್ರ್ಯಾಕ್ಟ್ರಾ? ಹೌದಪ್ಪ, ಮಗನ ಓದಿಗಾಗಿ ಹೊರದೇಶ ಕಳಿಸ್ಬೇಕಲ್ವಾ, ಅದಕ್ಕೆ. ಓದಿಗೂ ಟ್ರ್ಯಾಕ್ಟ್ರಿಗೂ ಏನಪ್ಪ ಕನೆಕ್ಷನ್? ನೋಡು, ಲೇಟೆಸ್ಟ್ ಟೆಕ್ನಾಲಜಿ ಇರೋ ಪವರ್ಫುಲ್ ಟ್ರ್ಯಾಕ್ಟರ್ ಇದ್ರೆ ಕಡಿಮೆ ಸಮಯದಲ್ಲಿ ಅಧಿಕ ಕೆಲಸ ಮಾಡಬಹುದು. ಅಧಿಕ ಕೆಲಸ ಅಂದ್ರೆ ಆತ್ಮತೃಪ್ತಿ ಅಧಿಕ, ತೃಪ್ತಿ ಅಧಿಕ ಅಂದ್ರೆ ಲಾಭ ಅಧಿಕ. ಮಗ ಹೊರದೇಶಕ್ಕೆ ಹೋಗ್ತಾನೆ, ಬಹಳ ಸುಖಮಯವಾಗಿರುತ್ತೆ. ಇರಪ್ಪ, ಎಲ್ಲೋಗ್ತಾ ಇದೀಯಾ? ನನ್ ಬಾಳ್ ಕೂಡ ಸುಖಮಯ ಆಗುತ್ತೆ. ಸ್ವಲ್ಪ ಬಾಯಿ ಸಿಹಿ ಮಾಡ್ಕೊಂಡು ಹೋಗು. ಜಾನ್ ಡೀರ್ ಟ್ರ್ಯಾಕ್ಟರ್ ಬಾಳು ಸುಖಮಯವಾಗಿರುತ್ತೆ. ಜಾನ್ ಡೀರ್ ಟ್ರ್ಯಾಕ್ಟರ್ಗಳು ರೈತರ ಬಾಳಿನ ಸಂಗಾತಿ. ಅಧಿಕೃತ ಮಾರಾಟಗಾರರು ಗ್ರೀನ್ ಟ್ರ್ಯಾಕ್ಟರ್ ಫಾರ್ಮ್ ಎಕ್ವಿಪ್ಮೆಂಟ್ಸ್, BM ಹಳ್ಳಿ, BM ರೋಡ್, ಹಾಸನ. ದೂರವಾಣಿ ಸಂಖ್ಯೆ 0817225604. Coorg Institute of Technology, Ponnampe, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties. Regular industry institute interface. Secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Virajpet, Donikoppal, Srimangala, and Ponnampe. 24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, civil engineering, mechanical engineering, electronics and communication engineering, industrial relation, Infosys Campus Connect, Wipro Mission Tenax, TCS Ion, Monsters College. For admissions, contact 08274249771, 261151. Email ID info@citcoorg.edu.in. Website www.citcoorg.edu. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ವಿಶ್ವ ಪರಿಸರ ದಿನಾಚರಣೆ ದಿನ ಅಂಗವಾಗಿ ಕಳೆದ 1 ವಾರದಿಂದ ನಡೆದ ಗಿಡ ನೆಡುವ ಸಪ್ತಾಹದ ಸಮಾರೋಪ ಸಮಾರಂಭ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ಜರುಗಿತು. ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಚಂದ್ರಶೇಖರ ಹಿಪ್ಪರಗಿ ಅವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಸಭಾ ಕಾರ್ಯಕ್ರಮ ಜರುಗಿತು. ಈಗ ಇದ್ದೀರಿ ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಸರ್. ಸರ್
ಯಾಕೆಂದರೆ ಈ ಉದ್ಘಾಟನೆ ಕಾರ್ಯಕ್ರಮವನ್ನ ತಾರೀಖು 7/7/14 ಪ್ರಾರಂಭದಲ್ಲಿ ಹೊಸದಾಗಿ ನಿರ್ಮಿತಗೊಂಡ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿಯೇ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಆವಾಗ ಜಿಲ್ಲಾಧಿಕಾರಿಗಳಾದ ಅನುರಾಗ್ ತಿವಾರಿ ಅವರು ತಮ್ಮ ಅತಿ ಉತ್ಸಾಹದ ಒಬ್ಬ ಜಿಲ್ಲಾಧಿಕಾರಿ ಅಂತ ಹೇಳಲಿಕ್ಕೆ ಅತಿಶಯೋಕ್ತಿ ಆಗಲಾರದು ಅಂತ ಅನ್ನಿಸ್ತದೆ. ಅವರು ನಡೆದುಕೊಂಡಂತಹ ರೀತಿ ಇಡೀ ಕಾರ್ಯದುದ್ದಕ್ಕೂ ಅವರ ಸಹಕಾರ ನಮ್ಮ ಈ ಕಾರ್ಯಕ್ರಮಗಳಲ್ಲಿ ಇದೆ ಅಂತ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ಅದೇ ರೀತಿ ವೇದಿಕೆ ಮೇಲೆ ಹಾಜರಿರುವ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಪಾಲ್ಗೊಂಡು ಒಂದು ಸಾರ್ವಜನಿಕ ಅತ್ಯವಶ್ಯ ಕಾರ್ಯಕ್ರಮವಾಗಿ ಕಾರ್ಯಕ್ರಮದಿಂದ ತೆರಳಿರುವಂತಹ ಉತ್ತಮ ರೀತಿಯಿಂದ ನಡೆಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೂ ಈ ಕಾಲೇಜಿನ ಶ್ರೀ ಚಂದ್ರಶೇಖರ್ ಇಬ್ಬರಿಗೆ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ನ್ಯಾಯವನ್ನು ಕೊಡಲಿಕ್ಕಾಗಿ ಅಥವಾ ಇತರರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಆ ಒಂದು ಸೇವಾ ಪ್ರಾಧಿಕಾರ ನಮ್ಮೊಡನೆ ಎಲ್ಲ ಕಡೆಗಳಲ್ಲಿ ಸಂಚರಿಸುತ್ತಾ ಗಿಡಗಳನ್ನು ನೆಟ್ಟು ಅವರು ಒಂದು ಅರಿವನ್ನು ಮೂಡಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ಅವರೇನೋ ಗಿಡ ನೆಟ್ಟು ನಮಗೆ ಕೊಡುವಂಥದ್ದಂತಲ್ಲ, ಅವರು ಸಾಂಕೇತಿಕವಾಗಿ ಗಿಡವನ್ನು ನೆಡುತ್ತಾರೆ, ನಮ್ಮಂಥವರಿಗೆ ಅರಿವನ್ನು ಕೊಡ್ತಾರೆ. ಮುಖ್ಯವಾಗಿ ನಮ್ಮ ಮಕ್ಕಳು ಎಲ್ಲರೂ ಇದರ ಅರಿವನ್ನು ಪಡೆದುಕೊಳ್ಬೇಕೆಂಬ ಉದ್ದೇಶದಿಂದ ಗಿಡಗಳನ್ನು ನೆಟ್ಟು. ಮಡಿಕೇರಿಯಲ್ಲಿ ಗಾಳಿ ಚಳಿಯೊಂದಿಗೆ ಧಾರಾಕಾರ ಮಳೆಯಾದ ಹಿನ್ನೆಲೆ ಮದ್ಯಪಾನಿ ವ್ಯಸನಿಯೊಬ್ಬರು ಮದ್ಯದ ಅಂಗಡಿಯಲ್ಲಿ ಕಂಠಪೂರ್ತಿ ನಿಶಾ ಏರಿಸಿ ಮೃತಪಟ್ಟಿರುವ ಘಟನೆ ಸೋಮವಾರ ಸಂಜೆ ನಡೆದಿದೆ. ಸೋಮವಾರಪೇಟೆ ತಾಲೂಕು ಸಿಡಿಪಿಒ ಅವರು ಕುಶಾಲನಗರದ ಕೈಗಾರಿಕಾ ಬಡಾವಣೆಯ ಕೂಡ್ಲೂರಿನಲ್ಲಿರುವ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತಯಾರಿಕಾ ಕೇಂದ್ರದಲ್ಲಿ 31 ಲಕ್ಷ ಹಣ ದುರುಪಯೋಗವಾದ ಆರೋಪದ ಹಿನ್ನೆಲೆಯಲ್ಲಿ ಸಿಡಿಪಿಒ ಅವರನ್ನು ಜಿಲ್ಲೆಯಿಂದ ವರ್ಗಾವಣೆ ಮಾಡುವಂತೆ ಮಹಿಳಾ ಘಟಕ ಆಗ್ರಹಿಸಿದೆ. ಕುಶಾಲನಗರದ ಕೈಗಾರಿಕಾ ಬಡಾವಣೆಯ ಕೂಡ್ಲೂರಿನಲ್ಲಿರುವ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತಯಾರಿಕಾ ಕೇಂದ್ರದಲ್ಲಿ 31 ಲಕ್ಷ ಹಣ ದುರುಪಯೋಗವಾದ ಆರೋಪದ ಹಿನ್ನೆಲೆಯಲ್ಲಿ ಸೋಮವಾರಪೇಟೆ ತಾಲೂಕು ಸಿಡಿಪಿಒ ಅವರನ್ನು ಜಿಲ್ಲೆಯಿಂದ 7 ದಿನದ ಒಳಗೆ ವರ್ಗಾವಣೆ ಮಾಡದಿದ್ದಲ್ಲಿ ಮಹಿಳಾ ಘಟಕಗಳನ್ನು ಸಂಘಟಿಸಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಕುಶಾಲನಗರದ ಮಹಿಳಾ ವಿವಿಧೋದ್ದೇಶ ಸಂಘ ಆಗ್ರಹಿಸಿದೆ. ಮಡಿಕೇರಿಯಲ್ಲಿ ಸೋಮವಾರ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷೆ ಸಲಿನಾ ಡಿ ಕುನ್ನ ಅವರು ಮಾತನಾಡುತ್ತಾ, ಅವ್ಯವಹಾರ ನಡೆದ ಬಗ್ಗೆ ಅಗತ್ಯ ದಾಖಲೆ ಪತ್ರಗಳನ್ನು ಕೇಳಿದರೂ ಸಿಡಿಪಿಒ ನೀಡುತ್ತಿಲ್ಲ. ಇಲ್ಲಿ ಆಡಳಿತ ಮಂಡಳಿಯು ಬೈಲಾ ಪ್ರಕಾರ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಆಡಳಿತ ನಡೆಸುವ ಆಡಳಿತ ಮಂಡಳಿಯವರನ್ನು ವಜಾಗೊಳಿಸಿ ಹೊಸ ಆಡಳಿತ ಮಂಡಳಿಯ ಸದಸ್ಯರನ್ನು ನೇಮಿಸಬೇಕೆಂದು ಅವರು ಒತ್ತಾಯಿಸಿದರು. 31 ಲಕ್ಷಗಳ ದುರುಪಯೋಗವಾಗಿದೆ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಬರಬಾರದು ಅಂತ ನೋಟಿಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಅವು 2 ಕಡೆಯವರು ಸಹ ಪತ್ರಿಕಾಗೋಷ್ಠಿನ ಮಾಡಿದ್ದಾರೆ. ದುರುಪಯೋಗ ಆಗಿದೆ ಅಂತ ಹೇಳ್ಬಿಟ್ಟು ಶಕ್ತಿ ಪತ್ರಿಕೆಯಲ್ಲಿ 12/12/13 ದಿನಾಂಕದಂದು ಪತ್ರಿಕೆಯಲ್ಲಿ ಬಂದಿದೆ, ಶಕ್ತಿ ಪತ್ರಿಕೆಯಲ್ಲಿ ಬಂದಿದೆ. ಇದನ್ನ ನೋಡಿದಾಗ ಸರಿನಾ ಅಂತ ನನ್ನ ಹೆಸರು ಸರಿನಾ ಆದ ಕಾರಣ ನಮ್ಮ ಸಂಸ್ಥೆಗೆ ತುಂಬಾ ದೂರವಾಣಿ ಕರೆಗಳು ಬಂತು. ಆಗ ನಾವು ಎಚ್ಚೆತ್ಕೊಂಡು ಎಲ್ಲೋ ಒಂದು ಅವ್ಯವಹಾರ ಆಗಿದೆ ಅಂತ ಆ ತಕ್ಷಣ ನಮಗೆ ಇವರಿಂದ ಸಹ ಒಂದು ಪತ್ರ ಬಂತು. ಈ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಓರ್ವ ಅಂಗವಿಕಲ ಮಹಿಳೆ ರೇವತಿ ವಿಶ್ವನಾಥ್ ಅವರನ್ನು ವಿನಾಕಾರಣ ಕೆಲಸದಿಂದ ವಜಾಗೊಳಿಸಿ ಆ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದ ರೇವತಿ ಅವರ ಪತಿ ವಿಶ್ವನಾಥ್ ಅವರು ಕೂಡ ಅಂಗವಿಕಲರಾಗಿದ್ದಾರೆ. ಹೀಗೆ ಕುಟುಂಬ ಇದೀಗ ಬೀದಿ ಪಾಲಾಗಿದ್ದು, ಈ ವಿಷಯವನ್ನು ಗಂಭೀರವಾಗಿ ನಮ್ಮ ಸಂಘಟನೆ ಪರಿಗಣಿಸಿ ಹೋರಾಟ ಮಾಡಿದ್ದರಿಂದ ಮರಳಿ ಕೆಲಸಕ್ಕೆ ಸೇರಿಸಿಕೊಳ್ಳುವುದಾಗಿ ಸಿಡಿಪಿಒ ಹೇಳಿದರೂ ಇದುವರೆಗೆ ಅವರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಲಿಲ್ಲ ಎಂದವರು ಆರೋಪಿಸಿದರು. ವ್ಯಕ್ತಿಯನ್ನ ಸದಸ್ಯರನ್ನ ಏಕಾಏಕಿ ವಜಾ ಮಾಡಿ ಪತ್ರ ಕಳಿಸಿದ್ರು. 7ನೇ ತಾರೀಕು ಮೊನ್ನೆ 7ನೇ ತಾರೀಕಿಗೆ 7/7/14 ಪತ್ರ ಕಳಿಸಿದ್ರು. ತಕ್ಷಣ ಅವರು ನಮಗೆ
ಈ ಒಂದು ಬೇಸರದ ವಿಷಯ ಮತ್ತು ಮನುಷ್ಯನಿಗೆ ಒಂದು ಕಣ್ಣಿನಲ್ಲಿ ಯಾವುದೇ ಒಂದು ಕಣ್ಣೀರಿನ ಒಂದು ವ್ಯವಸ್ಥೆ ಇಲ್ಲದಂತ ಒಂದು ವ್ಯಕ್ತಿಗಳು ತೀರ್ಮಾನ ತಗೊಂಡು ಎಲ್ಲ ದುರುಪಯೋಗದ ಕುರಿತು ಪೊಲೀಸರಿಗೆ ದೂರು ನೀಡಿದಾಗ ಜಿಲ್ಲಾ ಉಪನಿಬಂಧಕರ ಕಚೇರಿಯಲ್ಲಿ ಆಡಿಟ್ ಮಾಡಿಸಿದಾಗ ದುರುಪಯೋಗ ಮಾಡಿರುವುದು ಬಹಿರಂಗಗೊಳ್ಳಲಿದೆ ಎಂದು ಪೊಲೀಸರು ತಿಳಿಸಿದರು ಎಂದು ಸೆಲಿನಾ ತಿಳಿಸಿದ್ದಾರೆ. ಹಣ ದುರುಪಯೋಗವಾದ ಮಾಹಿತಿ ಸಿಡಿಪಿಒ ಅಧಿಕಾರಿಗೆ ತಿಳಿದಿರಬೇಕಾಗಿತ್ತು. ಆದರೆ ಅವರನ್ನು ಪ್ರಶ್ನಿಸಿದಾಗ ಸಂಬಂಧವಿಲ್ಲದವರಂತೆ ವರ್ತಿಸಿದ್ದಾರೆ ಎಂದು ಆರೋಪಿಸಿದರು. ಆ ಸಂಸ್ಥೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ನಡೆಯುತ್ತಿದ್ದು ಇದರೊಳಗೆ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಎಂದು ನೇರವಾಗಿ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಕುಮುದ ಧರ್ಮಪ್ಪ, ಗೌರವ ಅಧ್ಯಕ್ಷೆ ಕಮಲಾ ಗಣಪತಿ, ಸುಶೀಲಾ ಎನ್ಇ, ಸರೋಜಾ, ರೇವತಿ ಮುಂತಾದವರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಚುನಾವಣೆಗೂ ಮುನ್ನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಘಟಕದ ಸಭೆ ನಡೆಸಿ ಪಕ್ಷದ ಬಲವರ್ಧನೆಯೊಂದಿಗೆ ಸಮುದಾಯದ ಅಗತ್ಯತೆಗಳ ಬಗ್ಗೆ ಸಮಾಲೋಚನೆ ನಡೆಸಲಾಗುವುದೆಂದು ಪಕ್ಷದ ರಾಜ್ಯ ಪರಿಶಿಷ್ಟ ಜಾತಿ ವಿಭಾಗದ ಸಂಚಾಲಕರಾದ ಪಿ ಗಾಂಧಿ ತಿಳಿಸಿದ್ದಾರೆ. ಇದೀಗ ಜಿಲ್ಲೆಯ ಸಂಕ್ಷಿಪ್ತ ಸುದ್ದಿಗಳು. ಭಾರತ ಸರ್ಕಾರದ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯದಡಿಯ ನೆಹರು ಯುವ ಕೇಂದ್ರವು ಕೊಡಗು ಜಿಲ್ಲೆಗೆ 2014-15ನೇ ಸಾಲಿಗೆ ಕಾರ್ಯಕರ್ತರನ್ನು ಪ್ರತಿ ತಾಲೂಕಿಗೆ ಇಬ್ಬರಂತೆ ಹಾಗೂ ಕಚೇರಿಯಲ್ಲಿ ಕೆಲಸ ನಿರ್ವಹಿಸಲು ಕಂಪ್ಯೂಟರ್ನಲ್ಲಿ ಅನುಭವವಿರುವ ಅಭ್ಯರ್ಥಿಗಳನ್ನು ನೇಮಿಸಿಕೊಳ್ಳಲು ಜುಲೈ 16ರಂದು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೇರ ಸಂದರ್ಶನ ನಡೆಯಲಿದೆ. ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಆಸ್ಪತ್ರೆಯ ರಕ್ತ ನಿಧಿ ಕೇಂದ್ರ, ಸಂಪಾಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಹಲವು ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ 6ರಂದು ಬೆಳಿಗ್ಗೆ 10 ಗಂಟೆಗೆ ಸಂಪಾಜೆ ಸಹಕಾರ ಸದನದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಜಿಲ್ಲೆಯಲ್ಲಿ ಮಳೆ ಚುರುಕುಗೊಂಡಿದ್ದು ಅತಿವೃಷ್ಟಿಯಿಂದ ಉಂಟಾಗಬಹುದಾದ ಹಾನಿ ಮತ್ತು ಅನಾಹುತಗಳ ನಿಯಂತ್ರಣಕ್ಕೆ ಎಲ್ಲ ಇಲಾಖೆಗಳು ಸಿದ್ಧರಾಗಿ ಕಾರ್ಯಪ್ರವೃತ್ತರಾಗುವಂತೆ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಅವರು ಸೂಚಿಸಿದ್ದಾರೆ. ಇಲ್ಲಿಗೆ ಚಾನೆಲ್ 4 ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೇರ, ನಿರ್ಭೀತ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಾನೆಲ್ 4. ವಂದನೆಗಳೊಂದಿಗೆ ಕೃಪಾ ದೇವರಾಜ್.